ಎರಡನೇ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ 28ರಿಂದ 17 ಅಂದರೆ ಈ ತಿಂಗಳು 28ರಿಂದ ಮುಂದಿನ ತಿಂಗಳು 17ರವರೆಗೂ ಫಸ್ಟ್ ಎಕ್ಸಾಮು ನಡೀತದೆ. ಮತ್ತು ಎಸ್ ಎಸ್ ಎಲ್ ಸಿನೂ ಕೂಡ ಇನ್ನು ಒಂದು ತಿಂಗಳು ಎಕ್ಸಾಕ್ಟ್ಲಿ 18ರಿಂದ ಮಾರ್ಚ್ 18ರಿಂದ ಸೆಕೆಂಡ್ ಏಪ್ರಿಲ್ ಅಲ್ಲಿವರೆಗೂ ಕೂಡ ನಡೀತದೆ. ಟೈಮಿಂಗ್ ಕೂಡ ಎಲ್ಲ ಇದೆ. ಎಷ್ಟು ಮಕ್ಕಳು ಬರ್ತಾ ಇದ್ದಾರೆ ಎಕ್ಸಾಮಿನೇಷನ್ಗೆ? 7,10,000 ಪಿ ಯು ಸಿಯಲ್ಲಿ ಚಿಲ್ಡ್ರೆ ಮತ್ತು 9 ಲಕ್ಷದ ಚಿಲ್ಡ್ರೆ ಎಸ್ ಎಸ್ ಎಲ್ ಸಿಯಲ್ಲಿ, ಮತ್ತು ಎಷ್ಟು ಕೇಂದ್ರಗಳು ಕೂಡ ಅದರಲ್ಲಿ ನಾವು ಹಾಕಿದ್ವಿ. ಪರೀಕ್ಷಾ ನಡೀತಕ್ಕಂಥ ಕೇಂದ್ರಗಳು 1,217 ಪಿ ಯು ಸಿ, 2,871 ಎಸ್ ಎಸ್ ಎಲ್ ಸಿಯಲ್ಲಿ ನಡೀತದೆ. ಎಲ್ಲ ಕಡೆನೂ ಕೂಡ ಎಲ್ಲ ನಮ್ಮ ಇಲಾಖೆಯಿಂದ ಏನೇನು ಪ್ರಿಪರೇಷನ್ ಆಗಬೇಕೋ ಅದನ್ನು ಸಂಪೂರ್ಣವಾಗಿ ನಾವೆಲ್ಲದೂ ಕೂಡ ನಾವು ನಡ್ಕೊಂಡು ಬಂದಿದ್ದೀವಿ. ಎಲ್ಲ ಕಡೆನೂ ಕೂಡ ವೆಬ್ಕಾಸ್ಟಿಂಗು ನಾವು 2024ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ವೆಬ್ಕಾಸ್ಟಿಂಗು. ಅದೇ ರೀತಿಯೇ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಎಕ್ಸಾಮಿನೇಷನ್ ಸೆಂಟರಲ್ಲಿ ವೆಬ್ಕಾಸ್ಟಿಂಗು ನಡೀತದೆ. ಮತ್ತು ಎಲ್ಲ ಥರದ ಅಲ್ಲಿ ಮಕ್ಕಳಿಗೂ ಕೂಡ ಕುಡಿಯೋ ನೀರು ಇರ್ಬೋದು, ಯಾವುದೇ ಥರದ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಯಾವ ರೀತಿ ನಾವು ಸಹಕಾರ ಮಾಡಬೇಕು. ಮತ್ತು ಇನ್ಕ್ಲೂಡಿಂಗ್ ಈವನ್ ಡಿ ಸಿ ಅವ್ರಿಗೆ ಮತ್ತು ಸಿ ಅವರಿಗೆಲ್ಲ ಹೇಳಿದ್ದೀನಿ. ಕೆಲವರು ಬಡವ್ರ ಮಕ್ಕಳು ಭಾಳ ದೂರದಿಂದ ಬರ್ತಾರೆ, ಯಾಕೆಂದರೆ ಎಕ್ಸಾಮಿನೇಷನ್ ಸೆಂಟರು ಬೇರೆ ಬೇರೆ ಕಡೆಗೆಲ್ಲ ಆಗ್ತದೆ. ಅವರಿಗೆಲ್ಲರಿಗೂ ಯಾವುದೇ ಥರದ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಇರಬಾರ್ದು. ಡೇಟಾನ ನಮ್ಮ DDPI DDPOC ಅವರಿಗೆ ಇವತ್ತೇ ಹೇಳಿದ್ದೀನಿ. ಇವತ್ತು ನಾಳೆ ಒಳಗೆ ಎಲ್ಲ ಆಫೀಸರ್ಸಿಗೆ ನಾವು ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿಂದ ಎಕ್ಸಾಮಿಗೆ ಎಷ್ಟು ದೂರದಿಂದ ಬರ್ತಾರೆ ಅಂಥೇಳಿ ಆ ಮಾಹಿತಿಯನ್ನು ಕೊಟ್ಟುಬಿಡಿ. ಸೊ ದಟ್ ಡಿ ಸಿ ಅವರೆಲ್ಲ ಅವ್ರು ಮಾಡ್ಕೋಬೋದು. ಈಗ ಲಾಸ್ಟ್ ಮಿನಿಟಿಗೆ ಮಾಡೋಕ್ಕೆ ಹೋದರೆ ಬಸ್ನೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕೆಲವರು ಮಕ್ಕಳಿಗೆ ಆ ಟೈಮಿಂಗ್ ಅನುಕೂಲ ಆಗಬೇಕು. 10 ಗಂಟೆಯಿಂದ ಸ್ಕೂಲ್ ಟೈಮಿಂಗ್ ಒಂದಿರುತ್ತೆ, ಎಕ್ಸಾಮಿನೇಷನ್ ಟೈಮಿಂಗ್ ಒಂದಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಏನಾದರೂ ಮಾಡ್ಕೊಳ್ಳೋದಾದರೆ ಆ ರೀತಿ ಮಾಡ್ಕೊಳ್ತಕ್ಕಂಥದ್ದು ನಾವು ಮಾಡಬೇಕು ಅಂಥೇಳಿ. ಬಟ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ನು ನಮ್ಮ ಇಲಾಖೆಯಲ್ಲಿ ಏನು ಪರೀಕ್ಷಾ ಬೋರ್ಡಿಂದ ನಮ್ಮ ಪ್ರಕಾಶ್ ಅವರೆಲ್ಲ ಇದ್ದಾರೆ, ಮತ್ತು ಅವರು ಮತ್ತು ಗೋಪಾಲಕೃಷ್ಣ ನಿಮಗೂ ಬರ್ತದಲ್ಲ, ನೀವಿಬ್ಬರು ಕೂಡ ಅವರಿಬ್ಬರು ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದು ಸಂಪೂರ್ಣವಾಗಿ ಎಲ್ಲ ಥರದ ಮಾನಿಟ್ರಿಂಗು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಾನು ಹೇಳಿದ್ದೀನಿ, ಈಗ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಆ್ಯಕ್ಟಿವ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತದೆ, ತುಂಬ ಫಾಲ್ಸ್ ಕಮ್ಯುನಿಕೇಷನ್ ಆಗೋದು ಇದೆಲ್ಲದೂ ಕೂಡ ಈಗಲಿಂದನೇ ಮಾನಿಟ್ರಿಂಗು ನಾವು ಮಾಡೋದಲ್ಲದೆ ಅವರು ಕೂಡ ತಾಲೂಕು ಮಟ್ಟದಲ್ಲಿ ಮತ್ತು ಡಿಸ್ಟಿಕ್ ಮಟ್ಟದಲ್ಲೂ ಕೂಡ ಮಾಡಬೇಕಾಗ್ತದೆ. ಮಕ್ಕಳಿಗೆ ಅದು ತಪ್ಪು ಗೈಡೆನ್ಸ್ ಕೊಟ್ಬಿಡುತ್ತೆ. ಅವ್ರ ಮೇಲೆ ಕ್ವಿಕ್ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಎಲ್ಲ ಹಂತದಲ್ಲೂ ಕೂಡ ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ಒಬ್ಬರು ನೋಡಲ್ ಆಫೀಸರ್ಸ್ ಕೊಡಬೇಕು ಅಂಥೇಳಿ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ ಅವರಿಗೆ ನಾವು ಕೇಳ್ಕೊಂಡಿದ್ದೀವಿ. ಸೈಬರ್ ಕ್ರೈಮ್ ಅವರೆಲ್ಲ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತಲೂ ಕೂಡ ಹೇಳಿದೆ. ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಕ್ಕಂಥದ್ದು ಭಾಳ ಫಾಸ್ಟಾಗಿ ತೊಗೋಬೇಕು. ಟಚ್ವುಡ್ ದೇವ್ರ ದಯದಿಂದ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಯಾವುದೇ ಥರದ ಈ ಥರ ಘಟನೆಗಳಾಗಿಲ್ಲ. ಬಟ್ ಯಾವಾಗಲೂ ಅಷ್ಟೇ ನಮ್ಮ ಕಾಶಿಯಸ್ ಆಗಿ ನಾವು ಇರಬೇಕಾಗುತ್ತೆ. ಆಮೇಲೆ ಹೆಬಿಚುವಲ್ ಅಫೆಂಡರ್ಸಿಗೆ ಈಗಾಗಲೇ ಅವರಿಗೆಲ್ಲ ಯಾವ ರೀತಿ ವಾರ್ನಿಂಗ್ ಕೊಡಬೇಕು, ಯಾವ ರೀತಿ ಅವ್ರನ್ನ ಪ್ರಿಕಾಷನರಿ ಮೆಷರ್ಸ್ನ ಅವ್ರ ವಿರುದ್ಧವಾಗಿ ತಗೊಳ್ಬೇಕಾಗ್ತದೆ. ಮತ್ತು ಅದರದೇನೆ ಎಕ್ಸಾಮಿನೇಷನ್ ಸುಮ್ಮನೆ ಕೆಲವರು ತಲಹಂಟೆಗಳಿರ್ತಾರೆ. ಅದೇನಾಗ್ತದೆ, ಮಕ್ಕಳಿಗೆ ಪಾಪ ಅದು ತಪ್ಪ ಹಾದಿಗೆ ಬರ್ತದೆ. ಅವ್ರ ಮೇಲೂ ಕೂಡ ಯಾವ ರೀತಿ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಬೇಕು ಅದನ್ನು ಕಾಯ್ದೆ ಇದೆ ನಮಗೆಲ್ಲ. ಈ ಒಂದು ಎಕ್ಸಾಮಿನೇಷನ್ ಕಾಯ್ದೆ ಅಡಿಯಲ್ಲೇ ಒಂದು ಕೆಲವು ಕಾಯ್ದೆಗಳಿದ್ದಾವೆ, ಅದರಲ್ಲಿ ನಾವು ಆ್ಯಕ್ಷನ್ ತೊಗೊಳ್ಳೋದಕ್ಕೂ ಕೂಡ ನಾವು ಹೇಳ್ತಕ್ಕಂಥದ್ದು. ಮತ್ತು ತಮಗೆ ನಾನು ವಿಶೇಷವಾಗಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡೋದು ಏನು ಅಂತ ಹೇಳಿದರೆ, ಬರೀ ನಾವು ನಮ್ಮ ಪ್ರಿಕಾಷನರಿ ನಾವು ಮಾಡ್ಕೊಳ್ತೀವಿ, ಆದರೆ ಮಕ್ಕಳನ್ನು ಕೂಡ ಯಾವ ರೀತಿ ನಾವು ತಯಾರಿಯನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ಹಂಚ್ಕೊಳ್ಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕೆಂದರೆ ನಾವು ಬೆಳಗಾಂ ಸೆಷನಲ್ಲಿ ಇದ್ದಾಗ, ಬೆಳಗಾಂ ಸೆಷನ್ ಲಾಸ್ಟ್ ಡೇ ಅವತ್ತು ಒಂದು ಕಾರ್ಯಾಗಾರ ನಾವು ಶುರು ಮಾಡಿದ್ವಿ. 3-4 ಡಿಸ್ಟ್ರಿಕ್ಟು 2-3 ಡಿಸ್ಟ್ರಿಕ್ಟು ಕೂಡ ಅವತ್ತು ನಮಗೆ ಮಾಹಿತಿ ಎಲ್ಲ ಕೊಟ್ಟೆ. ಅದನ್ನು ಇಡೀ ಸ್ಟೇಟಲ್ಲಿ ಎಲ್ಲ ಕಡೆಯೂ ಕೂಡ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ಆಫೀಸರ್ಸೇ, ಕೆಲವು ಕಡೆಗೆ ನಾನು ಹೋದೆ, ಕೆಲವು ಕಡೆಗೆ ಬರೀ ಆಫೀಸರ್ಸೇ ಹೋದರು. ಯಾವ ರೀತಿ ನಾವು ಎಕ್ಸಾಮಿನೇಷನ್ನ ಫೇಸ್ ಮಾಡಬೇಕು, ಯಾವ ರೀತಿ ಎಕ್ಸಾಮಿನೇಷನ್ ಮಾಡಲ್ ಕ್ವಶನ್ಸ್ ಪೇಪರ್ ಕೊಟ್ಟು ಏನಾಗ್ತದೆ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್. ಈಗ ಸೈಕಲ್ ಹೊಡಿಬೇಕಂದ್ರೆ ಸೈಕಲ್ ಪರ್ಚೇಸ್ ಮಾಡಿದ ದಿವಸ ಸೈಕಲ್ ಹೊಡಿಯೋಕ್ಕೆ ಬರಲ್ಲ, ಅದನ್ನು ಓಡಿಸ್ಬೇಕು ದಿನ. ಹಾಗೆ ಎಕ್ಸಾಮಿನೇಷನ್ನು ಕೂಡ ಭಾಳ ಫ್ರೀ ಆ್ಯಂಡ್ ಫೇರ್ ಆಗಿ ಸಂತೋಷದಿಂದ ತೊಗೊಳ್ಬೇಕು. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿದ ಮೇಲೆ ಫಸ್ಟು ನಾವು ಯಾವಾಗ ಲಾಂಚ್ ಮಾಡಿದ್ವಿ ಆವಾಗ ಮಕ್ಕಳಿಗೆ ಇನ್ನೂ ಆ ಮಾಹಿತಿ ಗೊತ್ತಿರಲಿಲ್ಲ.
ಎರಡನೇ ಎಕ್ಸಾಮ್ ಈಗೇನು ನಡೀತಾ ಇದೆ, ದೇ ಆರ್ ವೆರಿ ಹ್ಯಾಪಿ, ಆರಾಮಾಗಿ ಹೋಗಿ ಸೆಕೆಂಡ್. ಈಗ CBSE, ನಾನು ನಿನ್ನೆನೂ ಕೂಡ ಯಾವುದೋ ಒಂದು ಮಾಧ್ಯಮದಲ್ಲೂ ಕೂಡ ಆರ್ಟಿಕಲ್ ನೋಡಿದೆ, CBSEನೂ ಕೂಡ ಈಗ 2 ಎಕ್ಸಾಮ್ ಪಾಲಿಸಿ ಎಲ್ಲ ಮಾಡಿದ್ದಾರೆ ಅವರು ಕೂಡ. ಅಂದರೆ ಇಟ್ ಈಸ್ ಫಾರ್ ಮಕ್ಕಳಿಗೆ ಅನುಕೂಲ ಆಗಬೇಕು, ಕೆಪಾಸಿಟಿ ಇರ್ತದೆ, ಫ್ರೆಂಡ್ಲಿ ಆಗಿರಬೇಕು ಎಕ್ಸಾಮ್, ಭಯನೇ ಇರಬಾರ್ದು. ಅದನ್ನ DC ಅವ್ರಿಗೂ ನಾವು ಹೇಳಿದ್ವಿ, ಯಾವುದೇ ಥರದ ಭಯ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ, ಮತ್ತು ಫ್ರೀಯಾಗಿ ಹೋಗ್ಬೇಕು. ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಎಕ್ಸಾಮಿನೇಷನ್ ಅಲ್ಲಿ ಸುತ್ತಮುತ್ತ ವಾತಾವರಣ ಇರ್ಬೋದು, ಎಲ್ಲದೂ ಕೂಡ ಕಾಮ್ ಆಗಿರಬೇಕು, ಚೆನ್ನಾಗಿರಬೇಕು, ಯಾವುದೇ ಥರದ ನಾಯ್ಸ್ ಇಲ್ಲದೆ ಅವ್ರು ಧೈರ್ಯವಾಗಿ ಸ್ವತಂತ್ರವಾಗಿ ಎಕ್ಸಾಮಿನೇಷನ್ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಎಕ್ಸಾಮಿನೇಷನಲ್ಲಿ ನಾವು ಸಾಕಷ್ಟು ಮಾಡೆಲ್ ಕ್ವೆಶ್ಚನ್ ಪೇಪರ್ನೆಲ್ಲ ತಗೊಂಡು ಈ ವ್ಯಾಪ್ತಿಯಲ್ಲೇ ಈ ಪ್ರಶ್ನೆಗಳು ಬರ್ತವೆ, ಅದನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ಸಂಪನ್ಮೂಲ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ಫಸ್ಟ್ ಟ್ರೈನಿಂಗ್ ಕೊಟ್ಟು ಅವ್ರು ಹೋಗಿ ಬೇರೆ ಶಾಲೆಗಳಿಗೆ ಮತ್ತು ಟೀಚರ್ಸಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಆ ಟೀಚರ್ಸು ಮಕ್ಕಳಿಗೆ ಅದನ್ನು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಎಷ್ಟೊಂದು ಕಡೆಗೆ ನೀವು ನಂಬಲ್ಲ, DC ಮತ್ತು CEO ಅವರು ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕೆಲವು ಕಡೆಗೆ ನಮ್ಮ ಇಲಾಖೆಯನ್ನು ಬಿಟ್ಟು ಅವರೇ ಸ್ವತಂತ್ರವಾಗೂ ಕೂಡ ಎಕ್ಸಾಮಿನೇಷನ್ನ ಈ ಥರ ಎಲ್ಲ ಮಾಡಿ ಅಂತ ಹೇಳಿ, ಬಿಕಾಸ್ ನನ್ನ ಜಿಲ್ಲೆಯಲ್ಲೂ ನಡೀತು ಮತ್ತು ಬೇರೆ ಬೇರೆ ಕೆಲವು ಜಿಲ್ಲೆಯಲ್ಲೂ ಕೂಡ ಮಾಡಿದ್ದಾರೆ. ಅದರಿಂದ ರಿಸಲ್ಟ್ ನಾವು ಕೂಡ ತಗೊಂಡಿದ್ದೀವಿ. ಆಮೇಲೆ PUCಯಲ್ಲಿ ನಾನು ಭರತ್ ಅವರು ಇವತ್ತು ಬೆಳಗ್ಗೆ ನಮಗೆ ಕೊಟ್ಟರು, ಈ ಒಂದು ಎಕ್ಸಾಮಲ್ಲಿ ಫೇಲ್ ಆಗೋರೆ 23,000 ಜನರಿದ್ದಾರೆ, ಕರೆಕ್ಟಾ? 23,000. ಸುಮ್ಮನೆ ಒಂದು ಗಾಬರಿಗೆ ಈಗಿರುತ್ತಲ್ಲ 5 ಸಬ್ಜೆಕ್ಟಲ್ಲಿ ಯಾವುದೋ ಒಂದು ಇಲ್ಲ ಕಣೋ, ನಾವೆಲ್ಲ ಐ ಥಿಂಕ್ ವಿ ಆಲ್ ವುಡ್ ಹ್ಯಾವ್ ಫೇಸ್ಡ್ ಇಟ್. ನಂಗೆ ಆ ಮ್ಯಾಥ್ಸ್ ಅಂದರೆ ಆಗಲ್ಲ ಮರೆ, ಎಲ್ಲದೂ ಓಕೆ, ಅದೊಂದು ನಾಸಿ ಅಷ್ಟೇ. ಅದನ್ನು ನಾವು ಅಂದ್ಕೊಂಡ್ಬಿಡ್ತೀವಿ. ಇಲ್ಲ ಇನ್ನೊಬ್ರು ಏನು ಮಾಡ್ತಾರೆ, ನನಗೆ ಸೈನ್ಸ್ ಅಂದರೆ ಆಗೋದಿಲ್ಲ, ಇಲ್ಲಾಂದರೆ ಫಿಸಿಕ್ಸ್ ಅಂದರೆ ಆಗೋದಿಲ್ಲ, ಯಾವುದೋ ಒಂದು ಅದು ಮೈಂಡಲ್ಲಿ ಇಟ್ಕೊಳ್ತಾರೆ. ಅಂಥವ್ರನ್ನೂ ಕೂಡ ನೀವು ಐಡೆಂಟಿಫೈ ಮಾಡಿ ಯಾವ ರೀತಿ ನಾವು ಅವರಿಗೆ ಸಹಕಾರ ಮಾಡಬೇಕು ಅಂಥೇಳಿ DC ಮಟ್ಟದಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ನಮ್ಮ ಇಲಾಖೆಯವ್ರನ್ನ ಕರೆದು ಅವ್ರನ್ನ, ಅಂದರೆ ಧೈರ್ಯವಾಗಿ ಹೋಗಿ ಮಾಡಿದ್ರೆ ಒಂದು 2-3 ಮಾರ್ಕ್ಸಲ್ಲಿ ಪಾಸ್ ಆಗಿಬಿಡ್ತಾರೆ. ಅವ್ರಿಗೆ ಏನಂದರೆ ನನಗೆ ಮ್ಯಾಥ್ಸ್ ಭಯ ಅಂತಲೇ ಹೋಗಿ ಎಕ್ಸಾಮ್ ತಗೊಂಡ್ರೆ ಆ ಭಯದಲ್ಲಿ ಇರ್ತಾರೆ. ಸೊ ಎಲ್ಲ ಥರದ ನಮಗೆ ಗೊತ್ತಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ವಿಚಾರನೂ ನಾವು ಬಿಟ್ಕೊಳ್ಳೋಕೆ ಹೋಗಲಿಲ್ಲ. ಎಲ್ಲ ಥರದ ಇದನ್ನು ತಗೊಳ್ಬೇಕು. ಮತ್ತು ವೆಬ್ಕಾಸ್ಟಿಂಗ್ ಜೊತೆಗೆ ಮತ್ತು ಅಲ್ಲಿ ಎಕ್ಸಾಮಿನೇಷನ್ನ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣಕ್ಕೂ ಕೂಡ DC ಅವರು CO ಅವರು ಎಲ್ಲರೂ ಕೂಡ ನೀವು ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡಿ ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು, ಮತ್ತು ಮಾಧ್ಯಮದಲ್ಲೂ ಕೂಡ ನೀವು ಕೂಡ ಹಂಚ್ಕೊಳ್ಳಿ ಕೆಲವು ವಿಚಾರಗಳನ್ನು ಅಂತಕ್ಕಂಥದ್ದೆಲ್ಲ ಹೇಳಿದ್ವಿ. ಐ ಥಿಂಕ್ ವಿ ಆರ್ ಸೆಟ್ ಎಕ್ಸಾಮಿನೇಷನ್ ಮಾಡೋದಕ್ಕೆ. ಇನ್ನೊಂದು 10 ದಿವಸದೊಳಗೆ PUCಯಿಂದ ಶುರುವಾಗೋದ್ರಿಂದ ಅಂಥ ಏನು ತೊಂದರೆ ಇಲ್ಲ. ಮತ್ತು ಭದ್ರತೆ ಕೊಡ್ತಕ್ಕಂಥದ್ದು ಪತ್ರಿಕಾ ಇದರೆಲ್ಲ ಹೋಗೋದು ಏನು ಅಂತ ಏನು ವಿಚಾರಗಳು ನಾನೇನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಅಫ್ಕೋರ್ಸ್ ಮುಂದಿನ ವರ್ಷದಿಂದ ಎಲ್ಲ ಬಯೋಮೆಟ್ರಿಕ್ ಎಲ್ಲ ಬಂದರೆ ಬೇರೆ ಹಂತಕ್ಕೆ ಹೋಗ್ತದೆ ನಮ್ಮ ಎಕ್ಸಾಮಿನೇಷನ್ ಇದೆಲ್ಲ. ಅದನ್ನು ನೆಕ್ಸ್ಟ್ ಇಯರಿಗೆ ನಾವು ತಗೊಳ್ತಾ ಇದ್ದೀವಿ. ಸೊ ದಟ್ ಎಕ್ಸಾಮಿನೇಷನ್ ಆಲ್ಸೋ ವಿಲ್ ಬಿ ವೆರಿ ಬೇರೆ ಲೆವೆಲ್ಗೆ ಹೋಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ತದೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ದು ಕೂಡ ಡೇಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಭಾವಿಸ್ತೀನಿ. ಕೊಟ್ಟಿದ್ದೀರಾ? ಸೆಕೆಂಡ್ ಆದಮೇಲೆ ಥರ್ಡ್ ಅನೌನ್ಸ್ ಮಾಡ್ತೀರಾ? ಓಕೆ, ಸೆಕೆಂಡ್ ಆದಮೇಲೆ ಥರ್ಡು ಎಕ್ಸಾಮ್ನ. ಮತ್ತು ನಾನು ಹೆಚ್ಚು ಒತ್ತಡ ಕೊಡಲ್ಲ. ಸೊ ಬೆಳಗ್ಗೆಯಿಂದನೂ ಕೂಡ ಎಲ್ಲ ಇಲಾಖೆನೂ ಕೂಡ ವಿ ಆರ್ ರೆಡಿ ಫಾರ್, ನಮ್ಮ ಕಡೆಯಿಂದ ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತಕ್ಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾವು ಮಾಡ್ಕೊಂಡಿದ್ದೀವಿ. BMTC ಹಾಂ, ಓಕೆ, ನನಗೆ ಇದೊಂದು ಮಾಹಿತಿ ಗೊತ್ತಿರಲಿಲ್ಲ. ಸೊ BMTC ಮತ್ತು KSRTC ಬಸ್ಗಳಲ್ಲಿ ಮೋಸ್ಟ್ಲಿ ಹಾಲ್ ಟಿಕೆಟ್ ತೋರಿಸಿದ್ರೆ ಅವರಿಗೆ ಫ್ರೀಯಾಗಿ, ಮೋಸ್ಟ್ಲಿ ಯಾವಾಗಲೂ ಇತ್ತು ಅನಿಸುತ್ತೆ, ಅದನ್ನು ಫ್ರೀಯಾಗಿ ಮಾಡಿದೆ. ಅಲ್ಲ, ಫ್ರೀಯಾಗಿ ಬಸ್ ಕೊಟ್ರೂ ಬಸ್ ಆ ಟೈಮಿಗೆ ಕಾಯಬೇಕು. ಆ ವ್ಯವಸ್ಥೆನೂ ಕೂಡ ನಮ್ಮ DC ಅವರಿಗೆ ನಾನು ಹೇಳಿದ್ದೀನಿ, ಅಲ್ಲಿರ್ತಕ್ಕಂಥ ಆಫೀಸರ್ಸ್ನ ಕುತ್ಕೊಂಡು ಮಾತಾಡಿ ಅಂತ ಹೇಳಿ ಎಲ್ಲ ಹಂತದಲ್ಲೂ. ಆಮೇಲೆ ಎಕ್ಸಾಮ್ ಸೆಂಟರ್ಸ್ ಮಾನಿಟ್ರಿಂಗ್ ಲಾಸ್ಟ್ ಟೈಮೆಲ್ಲ ನಾನೇ ವೈಯಕ್ತಿಕವಾಗಿ ಹೋಗಿದ್ದೆ. ಮಂಡ್ಯದಲ್ಲಿ DC ಆಫೀಸಿಗೆ ಹೋಗಿ ಯಾವ ರೀತಿ ಅವರು ಮಾನಿಟರ್ ಮಾಡ್ತಾರೆ, ನಮ್ಮ ಟ್ರೆಜರಿನ ಯಾವ ರೀತಿ ಮಾನಿಟರ್ ಮಾಡ್ತಾರೆ, ಯಾವ ರೀತಿ ಎಕ್ಸಾಮ್ ನಡಿಬೇಕಾದ್ರೆ ಯಾವ ರೀತಿ ಕಮ್ಯುನಿಕೇಷನ್ನು, ಇಫ್ ಎನಿಥಿಂಗ್ ಗೋಸ್ ರಾಂಗ್, ಅದನ್ನೆಲ್ಲದೂ ಕೂಡ UPS ಇರ್ಬೋದು, ಎಲ್ಲದೂ ಕೂಡ ಎಲ್ಲ ಹಂತದಲ್ಲಿ ನಾನೇ ಭೇಟಿ ಮಾಡಿದಾಗ ನನಗೂ ಕೂಡ ಅನುಭವ ಇದೆ ಅವರು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ. ಸೇಮ್ ಸಿಸ್ಟಮ್ ವಿಲ್ ಬಿ ದೇರ್ ಇನ್ ಆಲ್ ಡಿಸ್ಟ್ರಿಕ್ಟ್ಸ್. All DCs, CEOs and SPs, they will take full responsibilities and monitor the examination process A to Z. ಯಾವುದೇ ಥರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂಥೇಳಿ ವಿಶ್ವಾಸ ಇದೆ. ನಾನು ಸದ್ಯಕ್ಕೆ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ. ಏನಾದರೂ ಇದ್ದರೆ ವಿಚಾರಗಳನ್ನು ಇನ್ನೇನಾದ್ರು ಹೇಳೋದಿದೆಯಮ್ಮ? ಏನು ಟೋಟಲ್ ಸ್ಟೂಡೆಂಟ್ಸು
ಎಷ್ಟು ಜನ SSLCಗೆ ಸ್ಟೂಡೆಂಟ್ ಇದ್ದಾರೆ? 9 ಲಕ್ಷ. ಅದರಲ್ಲಿ ಒಂದು 40 ರಿಂದ 50 ಸಾವಿರ ಸ್ಟೂಡೆಂಟ್ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತೇಳಿ ಒಂದು ಮಾಹಿತಿ ಇದೆ. ಅಲ್ಲ ಇದ್ರಲ್ಲಿಲ್ಲ ಸರ್, ಗೊತ್ತಿರೋದ್ರಲ್ಲಿಲ್ಲ. ಹಾಂ ಇಲ್ಲ, ನಾವು ಐ ಥಿಂಕ್ ಡೇಟ್ಸ್ ಆರ್ ಓವರ್, ಈಗ ಮತ್ತೆ ತಗೊಳ್ಳೋದಕ್ಕೆ ಬರೋದಿಲ್ಲ. ಅದು ಗೊತ್ತಿದೆ ಸರ್, ಯಾಕೆ ಸ್ಟೂಡೆಂಟ್ ಈಗ ಆಧಾರ್ನ ಮ್ಯಾಂಡೇಟರಿ ಮಾಡಿದ್ದೀರಿ ನೀವು, ಅದೆಲ್ಲ ಆದ್ರೂ ಸ್ಟೂಡೆಂಟ್ ಯಾಕೆ ಸ್ಯಾಟ್ಸ್ ನಾನು ಇಲ್ಲ, ಏನಂದರೆ ಸ್ಯಾಟ್ಸಲ್ಲೆಲ್ಲ ಏನಾಗ್ತದೆ, ಪ್ರೈವೇಟ್ ಅವ್ರು ಏನು ಗೊತ್ತಾ, ಸ್ಯಾಟ್ಸ್ನ ಅವರು ಇಂಪಾರ್ಟೆಂಟ್ ತೊಗೊಳ್ಳೋದಿಲ್ಲ. ಈ ಸ್ಯಾಟ್ಸ್ಗೆ ಕೆಲವರು ಅಪ್ಡೇಟ್ ಮಾಡ್ತಾರೆ, ಇದೆಲ್ಲ ನಾವೇನು ಕೊಟ್ಟಿದ್ದೀವಿ ಇದೇ ಮೇಯ್ನ್ ಆಗಿ ತೊಗೊಳ್ಳಿ ನೀವು, ಯಾಕಂದರೆ ಅದನ್ನು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ನಾನು ಹೇಳೋದು ನೆಕ್ಸ್ಟ್ ಇಯರಿಂದ ಇವೆಲ್ಲ ಕನ್ಫ್ಯೂಷನ್ಸ್ನ ನಾವು ಒಂದು ಹದ್ಬಸ್ತಾಗಿ ತಗೊಳ್ಬೇಕಂದ್ರೆ ಫೇಶಿಯಲ್ ಅಟೆಂಡೆನ್ಸ್ನ ತೊಗೊಂಡು ಬಂದಾಗ ಸರಿ ಆಗ್ತದೆ. ಅದನ್ನು ನಾವು ವರ್ಕೌಟ್ ಮಾಡಬೇಕಾದ್ರೆ ಫೇಶಿಯಲ್ ಅಟೆಂಡೆನ್ಸು ವಿ ಕ್ಯಾನ್ ಗೆಟ್ ಫಾರ್ ಅನುದಾನಿತ ಶಾಲೆ, ಅನುದಾನಿತ ಶಾಲೆ ಮತ್ತು ಸರ್ಕಾರಿಗೆ. ಅನುದಾನ ರಹಿತ ಶಾಲೆಗೂ ಯಾವ ರೀತಿ ತೊಗೊಳ್ಬೇಕಂತ ಅವ್ರದ್ದು, ಯಾಕೆಂದರೆ ಪ್ರೈವೇಟ್ ಶಾಲೆಯಲ್ಲಿ ಇರಬೇಕಾದ್ರೆ ಅವ್ರಿಗೂ ಕೂಡ ಫೇಶಿಯಲ್ ಅಟೆಂಡೆನ್ಸ್ನ ಯಾವ ರೀತಿ ರೋಪಿನ್ ಮಾಡಬೇಕಂದ್ರೆ ಅದು ಸಪ್ರೇಟ್ ಅಧ್ಯಾಯ ಆಗ್ತದೆ. ಅದನ್ನು ಐ ಥಿಂಕ್ ಈ ಬಜೆಟ್ ಸೆಷನ್ ಆದಮೇಲೆ ಅದನ್ನು ಫ್ರಂಟ್ ಲೈನಿಗೆ ನಾವು ತಗೊಳ್ತಾ ಇದ್ವಿ. ಈಗ ನಮ್ಮ ಸರ್ಕಾರಿ ಶಾಲೆಯಲ್ಲೆಲ್ಲ ಈಗ ನಾವು ಅಡ್ಮಿಷನ್ ಆಂದೋಲನ ಅಂತೇಳಿ ನಾವು ಆಗಲೇ ಶುರು ಮಾಡಿಕೊಂಡು ಜನರಲಾಗಿ ಅವರಿಗೆ ನಾವು ಬ್ಯಾಕ್ ಎಂಡಲ್ಲಿ ಈ ಎಕ್ಸಾಮ್ ಮುಗಿತಿದ್ದಂಗೆ ಅದನ್ನ ಫುಲ್ ಫ್ಲೆಡ್ಜಾಗಿ ತಗೊಳ್ತೀವಿ. ಅದಕ್ಕೆ ಅದನ್ನು ಆಮೇಲೆ ಮಾಡೋಣ. ಬಟ್ ದಿಸ್ ವಿಲ್ ಬಿ ಅವರ್ ಫ್ಯಾಕ್ಟ್, ಇದೇನಿದೆ ಜನರು ಇದು. ಆಮೇಲೆ ನಾನು ವೈಯಕ್ತಿಕವಾಗಿ ಇನ್ನೊಂದು DC ಅವ್ರಿಗೆ ಹೇಳಿದೆ, ಏನಾಗಿದೆ ಅಂದರೆ ಈ ಒಂದು 2% ಎಕ್ಸಾಮನ್ನು ಲಾಸ್ಟ್ ಮಿನಿಟಿಗೆ ಹೆದರ್ಕೊಂಡು, ಇಲ್ಲಾಂದರೆ ಬೇಜವಾಬ್ದಾರಿ, ಇಲ್ಲಾಂದರೆ ಏನಾಗ್ತದೆ, ನಾನು ಪ್ರಿಪೇರ್ ಆಗಿಲ್ಲ, ನಾನು ಫೇಲ್ ಆಗ್ತೀನಿ ಅಂತಲೂ ಹೋಗದೆ ಇರ್ತದೆ. ಪರವಾಗಿಲ್ಲ, ಇಟ್ಸ್ ಓಕೆ. ನೀವು ಒಂದು ಸತಿನಾರು ಸೈಕಲ್ ತುಳಿದ್ರೆ 2ನೇ ಸತಿ 3ನೇ ಸತಿ ಹತ್ಕೊಂಡು ಹೋಗ್ಬೋದು. ಫೇಲ್ ಆದರೂ ಪರವಾಗಿಲ್ಲ, ಬಟ್ ಬಿಕಾಸ್ ನೀವು ಫಸ್ಟ್ ಎಕ್ಸಾಮೇ ತೊಗೊಳ್ಳಿಲ್ಲ ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೂ ಆಪ್ಷನ್ ಸಿಗಲ್ಲ. ಅದಕ್ಕೆ ನಾನು DC ಅವ್ರಿಗೆ ಮತ್ತು CO ಅವ್ರಿಗೆ ಹೇಳಿದೆ, ಸಿ ಟು ದಟ್ ಎಷ್ಟು ಜನರು ನಿಮ್ಮ ಏರಿಯಾದಲ್ಲಿ, ಅದಕ್ಕೆ ನಾನು ಎಲ್ಲ ಡೇಟಾ ಇವಾಗಲೇ ಕೊಡಿ ಅಂತ ಹೇಳ್ಬಿಟ್ಟಿದ್ದೀನಿ. ಎಲ್ಲ DC ಅವ್ರಿಗೆ, CO ಅವ್ರಿಗೆ, SP ಅವ್ರಿಗೆ ಮತ್ತು ತಹಸೀಲ್ದಾರ್ಗೂ ಕೂಡ ಕೊಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅವ್ರಿಗೆ ಗೊತ್ತಿರಬೇಕು ಇಷ್ಟು ಜನರಿದ್ದಾರೆ ಎಕ್ಸಾಮಿನೇಷನಿಗೆ, ಎಲ್ಲರೂ ಇವತ್ತು ಅಟೆಂಡ್ ಆಗಿದ್ದಾರೆ ಅಂತ. ಎಕ್ಸಾಮಿನೇಷನಿಗೆ ಕಡ್ಡಾಯ ಆಗಲೇಬೇಕು 100%. ಪಾಸು ಫೇಲು ಒಂದು ಕಡೆಗೆ ಇರಲಿ, ಬಟ್ ಈ ಸತಿ ಎಕ್ಸಾಮ್ ರಿಸಲ್ಟ್ಸ್ ಎಲ್ಲ ನಾವು ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರೋದು. ಕಾರ್ಯಾಗಾರ ನಾವೇನೇನು ಮಾಡಿದ್ದೀವಿ, ಕಾರ್ಯಾಗಾರ ಎಲ್ಲದೂ ಕೂಡ ಪ್ಯೂರ್ಲಿ ಇಟ್ ಈಸ್ ಕನೆಕ್ಟೆಡ್ ಟು ಇಂಪ್ರೂವಿಂಗ್ ಆ್ಯಂಡ್ ಹೆಲ್ಪಿಂಗ್ ಟು ಫೇಸ್ ಎಲೆಕ್ಷನ್ ಅಂತೀನಿ ಅಂಥದ್ದು. ಎಕ್ಸಾಮ್ನ ಚೆನ್ನಾಗಿ ಫೇಸ್ ಮಾಡೋ, ಎಕ್ಸಾಮು ಹೋಗೋದಕ್ಕೇ ಭಯ ಆಗಿಬಿಟ್ರೆ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ತುಂಬ ಮಕ್ಕಳಿಗೆ ಭಾಳ ಸ್ವತಂತ್ರವಾಗಿ ಹೋಗೋದಕ್ಕೆ ಭಾಳ ಸ್ಟ್ರಿಕ್ಟಾಗಿ ನಾವು ಹೇಳಿದ್ವಿ. ಮತ್ತು 100% ಯಾರ್ಯಾರು ನೋಂದಣಿ ಮಾಡಿದ್ದಾರೆ ಎಲ್ಲರೂ ಕೂಡ ಎಕ್ಸಾಮು ಕಡ್ಡಾಯವಾಗಿ ತೊಗೊಳ್ಬೇಕು. ಅದು ಯಾವುದೂ ಕೂಡ ಮಿಸ್ ಆಗಬಾರ್ದು. ನೀವೇ ಪರ್ಸ್ನಲ್ ಆಗಿ ನೋಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನೀವು ಮಾಡಿದ್ದೀವಿ. ಯಾಕಂದರೆ ಒಂದು ಮಗನೂ ಇಂಪಾರ್ಟೆಂಟ್ ಆಗುತ್ತೆ. ನಾವು ಪರ್ಸ್ನಲ್ ಆಗಿ ಹಿಂಗೆ ತೊಗೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ. ನಾವು ಪರ್ಸ್ನಲ್ ಆಗಿ ತೊಗೊಳ್ಬೇಕಾಗತ್ತೆ. ಹಾಂ, ನೀರು ಹಾಂ, ತೋರಿಸ್ಬಿಟ್ಟು ಫ್ರೀಯಾಗಿ ಓಡಾಡಲಿಕ್ಕೆ ಅವಕಾಶ ಮಾಡ್ತಾರೆ. ಭಾಳ ಜಿಲ್ಲೆಗಳಲ್ಲಿ, ಉದಾಹರಣೆಗೆ ಮಲೆನಾಡು ಕರಾವಳಿ ಭಾಗದಲ್ಲೆಲ್ಲ KSRTC BMTC ಬಸ್ಗಳು ಸಂಖ್ಯೆ ತುಂಬ ಕಡಿಮೆ, ಅಥವಾ ಇಲ್ಲೇ ಇಲ್ಲ ಅಂತ ಹೇಳ್ಬೋದು. ಆಯಾ ಜಿಲ್ಲಾಧಿಕಾರಿಗಳು ಒಂದು ಮೀಟಿಂಗ್ ಮಾಡಿ ಪ್ರೈವೇಟ್ ಸ್ಕೂಲ್ಗಳಿಗೆ ಅಗತ್ಯ ಇರಲ್ಲ, ಅವರು ಅವ್ರ ಮಕ್ಕಳನ್ನ ಅವ್ರ ಸ್ಕೂಲಲ್ಲಿ ಕರ್ಕೊಂಡು ಹೋಗ್ತಾರೆ ಬರ್ತಾರೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಪ್ರೈವೇಟ್ ಬಸ್ಗಳಲ್ಲೂ ಅವತ್ತು ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಎಕ್ಸಾಮ್ ದಿನ ಮಾತ್ರ DC ಅವ್ರು ಮನಸ್ಸು ಮಾಡಿದರೆ ಅದೇನು ದೊಡ್ಡ ಕೆಲಸ ಅಲ್ಲ. ನೋಡೋಣ. ನೀವು ಇದನ್ನು ನಾನು ವೈಯಕ್ತಿಕವಾಗಿ ಈ ಇಶ್ಯೂ ಅಂತ ಹೇಳಲಿಲ್ಲ. ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಬೇಕಾದ್ರೆ ಎಲ್ಲರಿಗೂ ಒಂದು ಸುಮ್ಮನೆ ಹೇಳ್ತಾರೆ. ಬಟ್ ನಾವು ಡೈರೆಕ್ಷನ್ ಹೆಂಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಸಿ ಟು ದಟ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅವೈಲಬಲ್ ಫಾರ್ ಆಲ್ ದ ಚಿಲ್ಡ್ರನ್ಸ್. ಬಿಕಾಸ್ ಎಲ್ಲಿಂದ ಯಾವ ಹಳ್ಳಿಯಿಂದ ಎಲ್ಲ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಲೋಕಲ್ ನೆಟ್ವರ್ಕ್ನ ನಾವು ಈಗಲೇ ರೆಡಿ ಮಾಡಿಕೊಂಡ್ರೆ, ನೀವು ನಾಡಿದ್ದು ಎಕ್ಸಾಮ್ ಅಂದ್ಬಿಟ್ಟು ಈ ಪ್ರಶ್ನೆ ಇವತ್ತು ಬಂದರೆ ನಿಮಗೆ ಸಿಗಲ್ಲ, ಬಸ್ಸು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಅದಕ್ಕೆ ಅದನ್ನ ಮುಂಚೆನೇ ತೊಗೊಂಡ್ರೆ ಎಷ್ಟು 1-2%ಗೆ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ನಾವು ಮ್ಯಾಕ್ಸಿಮಮ್ ರೀಚ್ ಮಾಡಬೇಕಾಗಿರೋದು ಎಲ್ಲರ ಮಕ್ಕಳಿಗೂ ಮಾಡಿದಾಗ ಮಾತ್ರ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾವು ಯಾವುದನ್ನು ಬಿಟ್ಟಿಲ್ಲ. ನಾವು ಒಂದು ಕುಡಿಯೋ ನೀರಿಂದ ಹಿಡಿದು ಹೊರಗಡೆ ಬರೋವ್ರಿಗೂ ಅವರು ಮನೆಯಿಂದ ಬಂದು ಎಕ್ಸಾಮಿನೇಷನ್ ಅಟೆಂಡ್ ಮಾಡಿ ವಾಪಸ್ ಹೋದಾಗ ಅಟ್ಲೀಸ್ಟ್ ಸಂತೋಷದಿಂದ ಒಂದು ಕಾನ್ಫಿಡೆನ್ಸಿಂದ ಹೋಗಬೇಕು ಅನ್ನೋದನ್ನ ನಾವು ವೈಯಕ್ತಿಕವಾಗಿ ಅದಕ್ಕೆ DC ಅವರಿಗೆಲ್ಲ ತುಂಬ ವಿನಯ. ನಾವೇನು ಮಾಡಿದ್ವಿ, 3-4 ದಿವಸ ಮುಂಚೆ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ವಿ. ಬೇಡ, ವೆಲ್ ಇನ್ ಅಡ್ವಾನ್ಸೇ ಮಾಡ್ಬಿಟ್ಟು ಮುಗಿಸೋಣ ಅಂತ. ನಾವು ವಿ ಆರ್ ನಾಟ್ ಗೋಯಿಂಗ್ ಹ್ಯಾವ್ ಎನಿ ಇಶ್ಯೂಸ್ ಇದ್ದರೆ ಮಾತ್ರ ನಾವು ಮಾಡ್ತೀವಿ. ನೀವೇನು ಪ್ರೈವೇಟ್ ಇದರಲ್ಲಿ
ಪ್ರೈವೇಟ್ ಅಂದ ತಕ್ಷಣ ಮತ್ತು ಅವ್ರು ಬೇರೆ ರೀತಿ ತರ್ತಾರೆ, ಅವ್ರದ್ದು ಏನು ಗಮನ ಇದೆಯೋ ಗೊತ್ತಾಗೋದಿಲ್ಲ. ಬಟ್ ಆದರೂ ಕೂಡ ಟ್ರಾನ್ಸ್ಪೋರ್ಟ್ DC ಅವ್ರು ಏನಿದ್ದಾರೆ ಅವ್ರ ಕಂಟ್ರೋಲಲ್ಲಿ ಇರೋದ್ರಿಂದ ಇಂಥ ಮಕ್ಕಳು ಬಂದಾಗ ನೀವು ಅವತ್ತು ಒಂದು ದಿವಸಕ್ಕೆ ಬಿಡಿ ಅಂತ ಹೇಳಿ ಸೇವಾ ಮಾಡೋ ಮನೋಭಾವನೆ ಇತ್ತು ಅಂದರೆ ಯಾರೇ ಪ್ರೈವೇಟ್ ಅವರಾಗಲಿ ಯಾರಾದರೂ ಆಗಲಿ ಮಾಡ್ತಾರೆ. ಮೋಸ್ಟ್ಲಿ ಪ್ರೈವೇಟ್ ಅವರು ಈ ವಿಚಾರದಲ್ಲಿ ಹೆಲ್ಪ್ ಮಾಡ್ತಾರೆ. ಯಾವುದೋ ಒಂದು ಮಗು ಬಂದರೆ ಅಪ್ಪ ಬಿಡಪ್ಪ ಅದು ಎಷ್ಟು ಜನರು ಇರ್ತಾರೆ, ಅದನ್ನ ಅವ್ರು ಕರ್ಕೊಂಡು ಬಿಟ್ಟು ಹೋದ್ರೆ ಅವ್ರೇನು ಪೆಟ್ರೋಲ್ ಏನು ಸೇವ್ ಮಾಡೋಕ್ಕಾಗಲ್ಲ. ಸೊ ಮೋಸ್ಟ್ಲಿ ಐ ಥಿಂಕ್ ದಿಸ್ ಕ್ಯಾನ್ ಬಿ ಡನ್. ಅದನ್ನು ನಾವೇ ಹೇಳ್ತೀವಿ, ಸೂಚನೆ ಕೊಡಬೇಕು. ಇದು ಭಾಳ ಒಳ್ಳೆಯದೇ. ಬೈ ಚಾನ್ಸ್ ಏನಾದರೂ ಒಂದು ಬಸ್ ಮಗುನೇ ಸ್ವಲ್ಪ ಲೇಟಾಗಿ ಬಂದು ಸರ್ಕಾರಿ ಶಾಲೆದೆ ಇದು ಸರ್ಕಾರಿ ಬಸ್ಸೇ ಮುಂದೆ ಹೋಗ್ಬಿಟ್ರೆ ಈವನ್ 10 ರೂಪಾಯಿ ಅವ್ರಿಗೆ ಆಗಬಾರ್ದು ಅಂತೇಳಿ ನೀವು ಹೇಳೋದು, ಅದನ್ನು ಬೇಕಾದ್ರೆ ನಾನು ಡೈರೆಕ್ಷನ್ಸ್ ಕೊಡ್ತೀನಿ. ಆ ಮಕ್ಕಳಿಗೆ ಏನಾದ್ರು ಪ್ರೈವೇಟ್ ಅವ್ರು ಆ ಟೈಮಲ್ಲಿ ಬಂದಾಗ ದಯವಿಟ್ಟು ಅವ್ರಿಗೆ ಸಹಕಾರ ಮಾಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಕೆಲಸದಿ ಊರಲ್ಲಿ ಏನಾಗುತ್ತೆ ಚಂದ್ರಾಸ್, ನಮ್ಮ ಕಡೆ ಭಾಗದಲ್ಲಿ ಎಷ್ಟೋ ಜನರು ಆಟೋದಲ್ಲಿ ಕರ್ಕೊಂಡು ಬರ್ತಾರೆ, ಬಸ್ಸೇ ಹೋಗೋದಿಲ್ಲ, ರೋಡೇ ಸರಿ ಇರೋದಿಲ್ಲ ಕೆಲವು ಸತಿ. ಅದು ವಿಚಾರ ಇರುತ್ತೆ, ಅದಕ್ಕೆಲ್ಲ ಪ್ರಿಪೇರ್ ಆಗಿರ್ತಾರೆ. ಮೋಸ್ಟ್ಲಿ ಅದನ್ನೆಲ್ಲ ಅವರೇ ಅಡ್ರೆಸ್ ಮಾಡಿದರೆ ಒಳ್ಳೆಯದು. ಅದು ಹೇಳೋದಕ್ಕೆ ಕಷ್ಟ ಆಗುತ್ತಮ್ಮ. ಎಲ್ಲ ನಂಬರ್ ಆಫ್ ಶಾಲೆನ ಎಕ್ಸಾಮಿನೇಷನ್ ಸೆಂಟರ್ಸ್ನ ಅಂಥೇಳಿ ಯೂಶುವಲ್ ಪ್ರಾಕ್ಟೀಸಲ್ಲಿ ಹೆಂಗೆ ಮಾಡಿರ್ತಾರೆ ಹಾಗೆ ಮಾಡ್ತಾರೆ. 2800 ಚಿಲ್ಡ್ರೆ ಎಕ್ಸಾಮಿನೇಷನ್ ಅವರಿಗೆಲ್ಲ ಮುಂಚೆನೇ ಮೆಸೇಜ್ ಹೋಗ್ಬಿಟ್ಟಿರುತ್ತೆ, ಇಲ್ಲಿ ನಿಮ್ಮದು ಎಕ್ಸಾಮಿನೇಷನ್ ಸೆಂಟರ್ ಅಂತ. ಇಲ್ಲ, ಆ ಥರ ಏನೂ ಮಾಡಿಲ್ಲ ಅಲ್ಲ. No, sir, as recognition renewal, the date has been extended till 31st March, sir. So, if that question mostly doesn't arise, amma, because we have extended MLC ಅವ್ರದ್ದು ಒಂದು ಕಮಿಟಿ ಮಾಡಿದ್ದೀವಿ, ತಮಗೆ ಗೊತ್ತಿದೆ. ಏನು MLC ಒಂದು 5 ನಿಮಿಷ ಇರಿ, ನಾನು ಮುಗಿಸ್ತೀನಿ, ಆಮೇಲೆ ಕೊಡಲಿ. ಒಂದು 5 ನಿಮಿಷ ಅಷ್ಟೇಪ್ಪ. RRನ ರಿನ್ಯೂ ಮಾಡೋದಕ್ಕೆ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಕಮಿಟಿನ ಬೆಳಗಾಮಲ್ಲಿ ನಾವು ಮಾಡಿದ್ವಿ, ಬೆಳಗಾಮಲ್ಲಿ. ಅದು ಪುಟ್ಟಣ್ಣವರ ನೇತೃತ್ವದಲ್ಲಿ. ಸೊ ಅದು ದೇ ಆರ್ ಲುಕಿಂಗ್ ಟು ದ ಮ್ಯಾಟರ್ ಟು ಸಿಂಪ್ಲಿಫೈ ಮೋರ್. ಯಾರ್ಯಾರು RRನ ಇನ್ನೂ ರಿನ್ಯೂ ಆಗಿಲ್ಲ, ಡೀಮ್ ಟು ಬಿ ಅಂಥೇಳಿ ಅಲ್ಲಿವರೆಗೂ ಟೈಮ್ ಕೊಡಬೇಕಂತ ಈ ಎಕ್ಸಾಮಿನೇಷನಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ಆ ಥರ ಮರ್ಜಿಯಲ್ಲೂ ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ಆ ಥರ ಲೆಕ್ಕ ಲಾಸ್ಟ್ ಡೇಟ್ ಇನ್ನೂ ಇರೋದ್ರಿಂದ ಸರ್ ಅದು ಪ್ರಶ್ನೆ ಉದ್ಭವ ಆಗಲ್ಲ. ಇಲ್ಲ. yes sir. Sir, as honorable minister sir has said, recognition renewal the date 31st March ತನಕ ಎಕ್ಸ್ಟೆಂಡ್ ಮಾಡಿ. ಈ ಕ್ವೆಶ್ಚನ್ ಉದ್ಭವ ಆಗೋದಿಲ್ಲ. That's what. So our earlier recognition that ವಿಷಯ ಕಂಟಿನ್ಯೂ. ಸರ್ ಅದು ಏನಾದರೂ ಇದು ರೊಟೀನ್ ಸಮಸ್ಯೆ ಅದೇನು ಹೊಸದೇನಲ್ಲ. ಆದರೆ ನಾನು ಹೇಳ್ತೀನಿ ಸರ್, ಪ್ರತಿ ವರ್ಷ ಏನಾಗುತ್ತೆ ಇದೇ ಥರ ಮಕ್ಕಳುಗಳಿಗೆ ಏನು ತೊಂದರೆ ಆಗದ ರೀತಿ ಡಿಪಾರ್ಟ್ಮೆಂಟ್ ನೋಡ್ಕೊಳುತ್ತೆ. ಆದರೆ ರಿನ್ಯೂವಲ್ ವಿಚಾರದಲ್ಲಿ ಅವ್ರಿಗೇನು ಸಮಸ್ಯೆನೇ ಆಗಲ್ಲ. ಪ್ರೈವೇಟ್ ಸ್ಕೂಲ್ ಪ್ರತಿ ವರ್ಷ RR ರಿನ್ಯೂವಲ್ಲೇ ಮಾಡಲ್ಲ. ಆ ಥರ ಈಗ ಇನ್ನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ಸಿಂಪಲ್ ಆಗಿ ಒಂದು ವಿಲ್ ಕ್ಲಾರಿಫೈ. ಮುಂಚೆ ಅವರಿಗೆ RR ಏನು ಓಕೆ ಆಗಿತ್ತು ಅದೇ ಇಟ್ ಇಂಪ್ಲಿಫೈಸ್ ಇವಾಗಲೂ ಕೂಡ. ಬಟ್ ನೀವು RR ಬಗ್ಗೆ ಒಳಗಡೆ ಏನಿದೆಯಲ್ಲ, ಕೆಲವು ಈಗ ಫಾರ್ ಎಕ್ಸಾಂಪಲ್ ಯಾವಾಗ 1980ಯಲ್ಲಿ ಸ್ಟಾರ್ಟ್ ಮಾಡಿರೋ ಸ್ಕೂಲಿಗೂ ಕೂಡ ನೀವು ಪ್ಲ್ಯಾನ್ ಕೊಡೋದು ಇದ್ರದ್ದೆಲ್ಲ ಈ ಸಮಸ್ಯೆಗಳನ್ನು ವಿ ಆರ್ ಸಿಂಪ್ಲಿಫೈಯಿಂಗ್ ದ ರೂಲ್ಸು. ಅದು ಮೋಸ್ಟ್ಲಿ ಎಕ್ಸಾಮ್ ಆದಮೇಲೆ ಕಮಿಟಿಯವ್ರು ಏನು ರಿಪೋರ್ಟ್ ಕೊಡ್ತಾರೆ ಅದನ್ನು ಮೋಸ್ಟ್ಲಿ ನಾನು ಎಕ್ಸೆಪ್ಟ್ ಮಾಡ್ತೀನಿ. ಬಿಕಾಸ್ ದೇ ಆರ್ ಇನ್ ಟಚ್. ರೆಗ್ಯುಲರಾಗಿ ಒಂದು 4-5 ಮೀಟಿಂಗ್ ಆಗಲೇ ನಮ್ಮ ಇಲಾಖೆಯಲ್ಲಿ ಜೊತೆಗೆ ಮಾಡಿದ್ದಾರೆ. ಬಟ್ ಯಾರ್ಯಾರಿಗೆ RR ರಿನ್ಯೂ ಆಗಿಲ್ಲ ದೇ ಡೀಮ್ ಟು ಬಿ ಆಲ್ರೆಡಿ ಆಗಿದೆ ಅಂತ ಹೇಳೇ ಹೋದ ವರ್ಷದ ಮೇಲೇ. ಯಾಕೆಂದರೆ ಎಲ್ಲದೂ ಕೂಡ ಪೆಂಡಿಂಗ್ ಆಗೇ ಇಟ್ಕೊಳ್ಳುತ್ತೆ ನೆಕ್ಸ್ಟ್ ಇಯರಿಗೆ ಮಾತ್ರ. ಸೊ ಯಾವುದೇ ಮಕ್ಕಳಿಗೂ ಕೂಡ ಎಕ್ಸಾಮ್ ಬರೆಯೋದಕ್ಕೆ ಏನೂ ತೊಂದರೆ ಇಲ್ಲ. ಹೋದ ಸಿಸ್ಟಮ್ ಏನಿದೆ ಅದೇ ಕಂಟಿನ್ಯೂ ಆಗುತ್ತೆ. ಅದನ್ನು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ, ಯಾಕೆಂದರೆ ಎಕ್ಸಾಮಿಗೆ ಅವ್ರಿಗೆ ಬೇಡ. ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಆಲ್ರೆಡಿ ಅವರಿಗೆಲ್ಲ ಇನ್ಫಾರ್ಮು ಮಾಡಾಯಿತು. ಇಲ್ಲ ಇನ್ಫಾರ್ಮೇಷನ್ ಲೆಕ್ಕ ಬೇಕಾದ್ರೆ ನಾನು ಕೊಡಬೇಕಾ? ಅಲ್ಲ, ಕೊಡೋಕ್ಕೆ ಬರಲ್ಲ. ನಾನು ಅದು ಕೊಡೋಕ್ಕೆ ಬರಲ್ಲ. ಬಿಕಾಸ್ ಎಷ್ಟು ಜನರಿಗೆ RR ಆಗಿಲ್ಲ, ಸಿಕ್ಕಾಪಟ್ಟೆ ಜನರಿಗೆ RR ಆಗಿಲ್ಲ. ಪ್ರಶ್ನೆನೇ ಬರಲ್ಲ. ಈಗ ಏನು ತೊಂದರೆ ಏನಿಲ್ಲ. ಯಾವಾಗ ನಾವು ಕಾನೂನು ತಂದು RR ಕ್ಯಾನ್ಸಲ್ ಮಾಡ್ತೀವಲ್ಲ ಅವಾಗ ತೊಂದರೆ ಆಗುತ್ತೆ. ಅದನ್ನು ಈ ಅಕಾಡೆಮಿಕ್ ಇಯರ್ ಶುರು ಆಗುತ್ತಲ್ಲ ಅಷ್ಟರೊಳಗೇ ನಾವು ಶುರು ಮಾಡಿಬಿಟ್ರೆ ಮಕ್ಕಳಿಗೆ ತಲೆನೋವು ಇರಲ್ಲ. ಇಲ್ಲ ಈ RR ರೋಗದಿಂದ ನಾವು ಬೇರೆ ಕಡೆಗೂ ಕೂಡ ತೊಂದರೆ ಆಗ್ತಕ್ಕಂಥದ್ದು. ನಮ್ಮ ಇಲಾಖೆ ಕೆಲವು ವ್ಯವಸ್ಥೆ ಇರ್ಬೋದು, ಇಲ್ಲಾಂದ್ರೆ ಅವರು ಕಂಪ್ಲೇಂಟ್ ಮಾಡದೇ ಇರ್ಬೋದು. ಅದನ್ನು ಹೋಗಿ ಮಕ್ಕಳ ಮೇಲೆ ಹೇರಬಾರ್ದು. ಅದನ್ನ ಯಾವತ್ತೂ ಕೂಡ ಈಗ ಯಾವುದೇ ಮಕ್ಕಳಿಗೂ ಯಾವುದೇ ಥರದ ತೊಂದರೆ ಇಲ್ಲ. ಅವರಿಗೆಲ್ಲ FIR ಎಲ್ಲ ಮಾಡಿದೆ.
ಇದನ್ನ ನಾನು ಒಂದು ತಮ್ಮಲ್ಲಿ ಕೂಡ ನಾನು ನೀವೆಲ್ಲ ಬಂದಾಗೆಲ್ಲ ಹೇಳಿದ್ದೀನಿ, ಇದು ಚರ್ಚೆ ಮಾಡೋದು ಬೇಡ ಜಾಸ್ತಿ ಈ ಎಕ್ಸಾಮ್ ಟೈಮಲ್ಲಿ ಅವ್ರು ಯಾರ್ಯಾರು ಪ್ರಿನ್ಸಿಪಲ್ಸು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದೆ, ಅವ್ರ ಹೆಡ್ ಮಾಸ್ಟರ್ ಮೇಲೆ ಆ್ಯಕ್ಷನ್ ತೊಗೊಂಡಿರೋ ಸಸ್ಪೆಂಡ್ ಎನ್ಕ್ವೈರಿ ಹಾಕ್ತಾರೆ, ಎನ್ಕ್ವೈರಿ ಮೇಲೆ ರಿಸಲ್ಟ್ ಬರುತ್ತೆ. ಇವಾಗೆಲ್ಲ ಏನು ಗೊತ್ತಾ, ಡಿಸ್ಟ್ರಿಕ್ಟಲ್ಲಿ ಯಾರು ಮಾಡಿದ ಮುಂಚೆಲ್ಲ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಈಗ ಯಾವ ಡಿಸ್ಟ್ರಿಕ್ಟ್ ಅಂತ ಬಿರ್ತದೆ ಅಲ್ಲೊಂದು ಪಿನ್ ಕೋಡ್ ಇರುತ್ತೆ. ಆ ವ್ಯವಸ್ಥೆ ಇವಾಗ ಆಗೋದಿಲ್ಲ. ಅದಕ್ಕೆ ಅದನ್ನ ಕನ್ಫ್ಯೂಷನ್ ಬೇಡ. ಮಕ್ಕಳಿಗೆ ಏನಾಗುತ್ತೆ, ನನಗೆ ಕೆಲವು ಈ ಸೆನ್ಸಿಟಿವ್ ವಿಚಾರನ ನಾನು ಚರ್ಚೆ ಮಾಡಲ್ಲ. ನೀವು ದಯವಿಟ್ಟು ಅದನ್ನ ಸದ್ಯಕ್ಕೆ ಎಕ್ಸಾಮ್ ಮುಗಿಯೋವರೆಗೂ ಅಂದರೆ ಏಪ್ರಿಲ್ 2ನೇ ತಾರೀಕುವರೆಗೂ ಬೇಡ. ಏಪ್ರಿಲ್ 2ನೇ ತಾರೀಕಿಗೆ ನೀವು ಎಕ್ಸಿಟ್ ಪೋಲ್ ಥರ ಎಕ್ಸಿಟ್ ಸಾಯಂಕಾಲ 1:15 ಮಾಡಿ. ಅದೇನಾಗುತ್ತೆ, ಇದೇ ಇಂಪಾರ್ಟೆಂಟ್, ಹೋಗೋದು ಬೇಡ ಅಂತ ಸೋಷಿಯಲ್ ಮೀಡಿಯಾ ಕಾಯ್ತಾ ಇರುತ್ತೆ ಇಂಥದಕ್ಕೆ. ಸೊ ಅದಾಗೋದು ಬೇಡ ಅಂಥೇಳಿ ನನ್ನ ರಿಕ್ವೆಸ್ಟ್ ಅಷ್ಟೇ. ಇಟ್ ಈಸ್ ಜಸ್ಟ್ ಪ್ರಿಪ್ರೇಟ್ರೀಸ್ ಅವ್ರ ಲೆವೆಲಲ್ಲೇ ಆಗೋದು. ನಾವಿಲ್ಲಿ ಕಳಿಸಿರ್ತೀವಿ, ಇಲ್ಲ ಇಷ್ಟು ವರ್ಷ ಅವ್ರ ಲೆವೆಲಲ್ಲಿ ಆಗೋದು, ನಾವು ಇಲ್ಲಿಂದ ಕಳಿಸೋದು, ಅವರು ಆ ನಂಬರಿಗೆ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿ. ಈ ಥರ ಏನಾಗೋದಿಲ್ಲ. ಕೋಡ್ ಸಿಸ್ಟಮ್ ಮೈನ್ ಎಕ್ಸಾಮ್ ಕೂಡ ಇರ್ತದೆ, ಕ್ವೆಶ್ಚನ್ ಪೇಪರ್ಗೆ ಕೋಡ್ ಕೊಡುವಂಥದ್ದು ಮಾಡ್ತಾರೆ. ಹಾಂ, ಎಕ್ಸಾಮ್ ಕೂಡ ಇಲ್ಲ ಈಗ ಒಂದು ಹೇಳ್ಬಿಡ್ತೀನಿ, ಈ ಎಕ್ಸಾಮ್ ಇದಾದ ಮೇಲೆ ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್, ಓನ್ಲಿ ದೇ ವಿಲ್ ನೋ. ಈವನ್ ಐ ಡೋಂಟ್ ಡಿಸ್ಕಸ್ ವಿತ್ ದೆಮ್. ನಾನು ಯಾಕೆಂದರೆ ಅದನ್ನು ಫಸ್ಟಿಂದ ಒಂದು ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಯಾವುದೇ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರೋದು ಈ ಹಂತದಲ್ಲಿ. ಹಾಂ, ಲಾಸ್ಟ್ ಮೂಮೆಂಟ್ ಈಗ ನಿಮ್ಗೆ ಇನ್ನೂ ಅನುಕೂಲ ಆಗಿದೆ, ಯಾಕಂದ್ರೆ ಸ್ಕೂಲ್ ಕೋಡ್ ಹಾಕಿರೋದ್ರಿಂದ ಯಾರು ಪೇಪರ್ ಲೀಕ್ ಮಾಡೋದನ್ನ ಇಲ್ಲ ಅದು ಬರೀ ಅದು ಮೇನ್ ಎಕ್ಸಾಮ್ ಇರುತ್ತೆ. ಇಲ್ಲ ಸರ್ ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ. ಸೊ ಐ ವಿಲ್ ನಾಟ್ ಗೆಟ್ ದಟ್ ದೋಸ್ ಇನ್ಫಾರ್ಮೇಷನ್ಸ್. ಬಟ್ ಹಾಂ, ಸರ್ಕಾರದ ವತಿಯಿಂದ LKG UKG ಮ್ಯಾಸಿವ್ ನಂಬರ್ ಆಫ್ ಸ್ಕೂಲ್ಸ್ ಅಲ್ಲಿ ಶುರು ಮಾಡೋ ಪ್ಲಾನ್ ಇದೆ ಅಂತ. ಏನು LKG ಮತ್ತೆ UKG LKG ಹೋದ ವರ್ಷದಲ್ಲಿ ನಾವು ಮಾಡಿದ್ವಿ. ಅಲ್ಲ ಅದರಲ್ಲಿ ಅಲ್ಲ ಏನಿಲ್ಲ, ನಾವು ಹೊಸದಾಗಿ ಅದು ಕೊಟ್ಟಿಲ್ಲ. ಬಿಕಾಸ್ ಲಾಸ್ಟ್ ಟೈಮೇ ನಾವೆಲ್ಲ ಕೊಟ್ವಿ. ಆಮೇಲೆ ಯಾರ್ಯಾರು ಕೆಲವರೆಲ್ಲ ಅವರೇ ಮಾಡ್ಕೊಂಡ್ಬಿಟ್ಟಿದ್ರು, ಅವರೇ ಸಂಬಳ ಕೊಡ್ತಾಯಿದ್ರು, ಅವ್ರನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದ್ದೀವಿ. ಇನ್ನು ಅಡ್ಮಿಷನ್ ಡ್ರೈವ್ನ ಜಾಸ್ತಿ ಮಾಡಬೇಕಷ್ಟೇ, ಅದು ಬಿಟ್ಟರೆ ಇನ್ನೇನಿರೋದಿಲ್ಲ. ಈವನ್ ಇನ್ಕ್ಲೂಡಿಂಗ್ ಬೈಲಿಂಗ್ವಲ್ ಇರಲಿ ಮತ್ತು LKG ಇರಲಿ, ಎಲ್ಲದೂ ಅಷ್ಟೇ. ಬಟ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ KPS. ಪೋಸ್ಟ್ ಬಜೆಟ್ ವಿ ಆರ್ ಗೋನ್ ಟು ಹ್ಯಾವ್ ಎ ಫಂಕ್ಷನ್ ಮೋಸ್ಟ್ ಪ್ರಾಬ್ಲಿ ಶಿವಮೊಗ್ಗದಲ್ಲೇ ನನಗೊಂದೊಂದು ಆಸೆ ಇತ್ತು. ಏಪ್ರಿಲ್ ತಿಂಗಳಲ್ಲಿ ಮಾಡು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ಫುಲ್ ಪ್ರಿಪ್ರೇಷನಲ್ಲಿ ನಾವು ರೆಡಿ ಇದ್ದೀವಿ ಆಗಲೇ. ಅದನ್ನು ಡೀಟೇಲ್ಸ್ ಇನ್ನೊಂದು ದಿವಸ ನಾನು ಕೊಡ್ತೀನಿ. ಯಾಕೆಂದರೆ ಇವತ್ತು ಎಕ್ಸಾಮಿನೇಷನ್ ಕಾನ್ಸಂಟ್ರೇಷನ್ ಮಾಡೋಣ ಅಂತ. ಇಫ್ ಯು ಡೋಂಟ್ ಮೈಂಡ್ ಇದನ್ನು ಇಷ್ಟಕ್ಕೆ ಮಾತ್ರ ಇಟ್ಕೊಳ್ಳೋಣ ಅಂತೇಳಿ ನನ್ನ ಪರ್ಸನಲ್ ರಿಕ್ವೆಸ್ಟ್. ನಾಳೆ ನಾಡಿದ್ದು ಬೇಕು ಅಂದರೆ ಬೇಕಾದ್ರೆ ನೀವು ಹೇಳಿ, ಮತ್ತೆ ನಾನು ಬೇಕಾದ್ರೆ ಸಿಗ್ತೀನಿ ನಿಮಗೆ, ಮತ್ತೆ ಮಾತಾಡೋಣ. ಬಿಕಾಸ್ ಐ ವಾಂಟೆಡ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ದಟ್ ಒಂದೇ ಒಂದು ಸಂದೇಶ, ಮಕ್ಕಳಿಗೆ ಆರಾಮಾಗಿ ಓದ್ಕೊಳ್ಳಿ, ನೀವು ಮ್ಯಾಕ್ಸಿಮಮ್ ಪ್ರಯತ್ನ ಪಡಿ. ನಾವು ನಿಮ್ಮನ್ನು ಕರೆದು ಎಕ್ಸಾಮಿನೇಷನ್ ಮಾಡಿಸಿ ಭಾಳ ಸುರಕ್ಷಿತವಾಗಿ ಒಳ್ಳೆ ರೀತಿಯಲ್ಲಿ ಶಾಂತಿಯುತವಾಗಿ ಎಕ್ಸಾಮಿನೇಷನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಪ್ರಿಪ್ರೇಷನ್ನು ಕೂಡ ಇವತ್ತೇ ರೆಡಿ ಇದ್ದೀವಿ ನಾವು. ಎಲ್ಲೂ ಕೂಡ ಯಾವುದೇ ಥರದ ತೊಂದರೆ ಇಲ್ಲ. ಅದು ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಎಲ್ಲರಿಗೂ ಕೂಡ ಯಾವುದೇ ಥರದ ಸೋಷಿಯಲ್ ಮೀಡಿಯಾ ಇರಲಿ, ಇದೆಲ್ಲದೂ ಕೂಡ ಗಮನ ಕೊಡಬೇಡಿ. ನೀವು 1 ವರ್ಷದ ಕಷ್ಟಪಟ್ಟು ಓದಿರ್ತಕ್ಕಂಥದ್ದನ್ನು ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಇನ್ನು ಬೇರೆದು ಅವಶ್ಯಕತೆಯೇ ಇಲ್ಲ. ನಮ್ಮ ಸುಧಾರಣೆಯನ್ನು ಕೂಡ ಸಾಕಷ್ಟು ನಾವು ತಂದಿದ್ದೀವಿ. ಮಕ್ಕಳ ಭವಿಷ್ಯಕ್ಕೆ ಇನ್ನೇನೇನು ಸಹಕಾರ ಮಾಡಬೇಕೋ ಯಾವತ್ತೂ ಕೂಡ ನಮ್ಮ ಸರ್ಕಾರ ಯಾವತ್ತೂ ಅವ್ರ ಜೊತೆಗಿರ್ತದೆ. ಹಾಂ, ಇಲ್ಲ So earlier there used to be headlines to help students with stress and anxiety and all those. It has been stopped. See that's what. See, in the month of ನಾನು ಉತ್ತರ ಕೊಡ್ತೀನಿ. ಇದೆ ಹೆಲ್ಪ್ಲೈನು ಸಹವಾಣಿ ಒಂದು ಕಡೆಗೆ ಇದ್ದೇ ಇರುತ್ತೆ. ಎನಿ ಟೈಮ್ ದೇ ಕ್ಯಾನ್ ಕಾಲ್. ಅದಕ್ಕೆ ನಂಬರ್ ಬೇಕಾದರೆ ನಾನು ಲಾಸ್ಟಿಗೆ ಗೋಪಾಲ್ ಕೃಷ್ಣ ಅವ್ರು ಹೇಳ್ತಾರೆ, ನೀವು ಹಾಕಿ ಅದನ್ನು. ಒಂದು ನಂಬರ್ ಕೊಡ್ತಾರೆ ಗೋಪಾಲ್ ಕೃಷ್ಣ ಅವ್ರು, ಹೇಳಿ ಅದನ್ನ ನಂಬರ್ನ ತೊಗೊಂಡು ಈಗ ಅದನ್ನ ಡಿಸ್ಪ್ಲೇ ಮಾಡಿ. ಆಮೇಲೆ ಇನ್ನೊಂದು, ಈ ವಿಚಾರಗಳನ್ನ ಎಕ್ಸಾಮ್ ಟೈಮಲ್ಲಿ ಯುದ್ಧ ಕಾಲ ಸ್ವಸ್ಥಾಭ್ಯಾಸ ಆಗಬಾರ್ದು. ನಾಳೆ ಎಕ್ಸಾಮ್ ಇದೆ, ನಂಗೆ ಈ ಟೆನ್ಷನ್ ಇದೆ ಅಂತೇಳಿ ಅವ್ರಿಗೆ ಫೋನ್ ಮಾಡೋ ಬದಲು ನಾವು ಬೆಳಗಾಂ ಸೆಷನಲ್ಲೇ ನಾವೇನು ಆಂದೋಲನ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿ ಸಾಕಷ್ಟು ವಿಚಾರಗಳು ಆಗಲೇ ನಾವು ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಟೀಚರ್ಸೇ ಹೋಗಿ ಮಕ್ಕಳನ್ನ ಭೇಟಿ ಮಾಡಿ ಅಲ್ಲೇ ಸಮಸ್ಯೆ ಆಗಿದೆ. ಸೊ ವಿಲ್ ನಾಟ್ ಗೆಟ್ ಮಚ್ ಕಾಲ್ಸ್ ನಾವು. ನನ್ನ ಅಸೆಸ್ಮೆಂಟು ಹೋದ ವರ್ಷಕ್ಕೆ 100 ಕಾಲ್ ಬಂದಿದ್ರೆ, ಈ ಸತಿ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಮೋರ್ ದೆನ್ 20. It will not be more than 20 because we have addressed ಎಲ್ಲ ಲೆವೆಲಲ್ಲೂ ಕೂಡ. ಯಾಕೆಂದರೆ ತುಂಬ ಜನರಿದ್ದಾರೆ, ಟೀಚರ್ಸ್ ಇದ್ದಾರೆ, ಆಫೀಸರ್ಸ್ ಇದೆ, ಫೆಸಿಲಿಟಿ ಇದೆ. ಆಮೇಲೆ ಏನು ಮಾಡೆಲ್ ಕ್ವೆಶನ್ಸ್ ಕೊಡೋದಕ್ಕೆ, ಆಮೇಲೆ CO DC ಅವರು ಪರ್ಸನಲ್ಲಾಗಿ ತೊಗೊಂಡಿರೋದ್ರಿಂದ ಸುಮಾರಷ್ಟು ಸ್ಟ್ರೆಸ್ ಬಸ್ಟು ಎಲ್ಲ ಲೆವೆಲಲ್ಲೂ ಅವರವರೇ ತೊಗೊಂಡಿದ್ದಾರೆ.
ಯಾವುದೇ ಥರದ ಇಲ್ಲ. ನೀವು ಆ ನಂಬರ್ನ ಕೊಡಬೇಕು, ಇವಾಗ ಹೇಳಬೇಕು. ಹೇಳಿ. 08023310076 ಇನ್ನೊಂದು ನಂಬರ್ ಇದೆ ಸೇಮ್ 08023310075 ಇನ್ನೊಂದ್ಸತಿ ಹೇಳಿ. 2 digits 75 and 76 ಇನ್ನೊಮ್ಮೆ 08023231751 ಇಲ್ಲ, ಒಂದು ನಿಮಿಷ ಕನ್ಫ್ಯೂಷನ್ ಆಯಿತು. ಕ್ಲೀನಾಗಿ 080 080 ಅದು ನಮ್ಮ ಕೋಡ್ 2331 2331 00 75 ಇನ್ನೊಂದು ಅದಲ್ಲದೆ 76 76. ಓಕೆನಾ? ಅದನ್ನು ಅದೆಲ್ಲ ಕಾಂಪ್ಲಿಕೇಶನ್ ತಗೊಳಕ್ಕೆ ಹೋಗಬೇಡಿ. ಎಲ್ಲ ಥರನೂ ಚೆನ್ನಾಗಿ ನಡೆಯುತ್ತೆ. ಇಫ್ ಎನಿ ಇಶ್ಯೂ ಇಸ್ ದೇರ್, ಇಟ್ ಈಸ್ ಇನ್ ಕೋರ್ಟ್. ಐ ವಿಲ್ ನೆವರ್ ಸ್ಪೀಕ್ ಆನ್ ದಟ್. ಸರ್, ಈಗ DCM ಹೋಗಿ ಕೆಲ ಪೋಷಕರು ಮನವಿ ಮಾಡಿದ್ದಾರೆ. ಈ ವರ್ಷವೂ ದಾಖಲಾತಿ ಮಕ್ಕಳ ನಾನು ಅದ್ರ ಬಗ್ಗೆ ಇವಾಗ ಏನು ಹೇಳೋದಿಲ್ಲ. ಕೋರ್ಟೇ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದೆ, ಅದಕ್ಕೆ ಕಾನೂನು ಇದೆ. ಹೋದ ಸತಿ ಇದಕ್ಕೆ ಇತಿಶ್ರೀನೂ ಹಾಡಿದೆ. ಯಾವುದೇ ಥರ ಅದು ಆಗಿರೋದ್ರಿಂದ ಮತ್ತೆ ಬರೋದಿಲ್ಲ. ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡೋಕ್ಕೆ ಹೋಗೋದಿಲ್ಲ. ಸರ್, ಒಂದು ಪ್ರಶ್ನೆ. ಇದು PU ಕಾಲೇಜುಗಳಲ್ಲಿ ನೆಕ್ಸ್ಟ್ ಇಯರ್ ಇಂದ ಮಿಡ್ ಡೇ ಮೀಲ್ಸ್ ಸ್ಟಾರ್ಟ್ ಮಾಡೋ ಪ್ಲಾನ್ ಇದೆ ಅಂತ ಹೇಳಿ ಬಜೆಟ್ ಪ್ಲಾನ್ ಕೆಲವು ಇನ್ನೂ ಬೇರೆ ಬೇರೆ ಘೋಷಣೆ ಎಲ್ಲ ಇದೆ. ಅದನ್ನೆಲ್ಲ ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರೆ. ನನ್ನ ಹಂತದಲ್ಲಿ ಮಾಡಬಾರ್ದು ಅದನ್ನು. ಕೆಲವು ವಿಚಾರಗಳನ್ನು ಚರ್ಚೆನ ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಮೊನ್ನೆ ಕೊಟ್ಟಾಗ ನಾವು ಚರ್ಚೆ ಮಾಡಿದ್ದೀವಿ. ಮತ್ತು ಎಕ್ಸಾಮಿನೇಷನ್ನು ಕೂಡ ನಾವು ಪ್ರಿಪ್ರೇಷನ್ ಆಗಿರೋದು ಕೂಡ ಅವ್ರಿಗೆ ಜನರಲ್ ಬ್ರೀಫಿಂಗ್ ಕೊಟ್ಟಿದ್ದೀವಿ. ಸರ್, ಈಗ ಹೊಸ ಶಾಲೆಗಳಿಗೆ ಹೊಸ ನಿಯಮ ತಂದಿದ್ದಾರೆ. ಸೆಕ್ಸುವಲ್ ಸೇಫ್ಟಿ ಮತ್ತು ಎಮೋಷನಲ್ ಸೇಫ್ಟಿ ಕೊಡಬೇಕಂತ ಒಂದು ಕಡೆ ರೂಲ್ಸ್ ಎಲ್ಲ ಆಗಿದೆ, ಮಾನದಂಡ ಆಗಿದೆ. ಮತ್ತು ಖಾಸಗಿ ಶಾಲೆಗಳು ಹೇಗೆ ಕೊಡಬೇಕಂತ ಒಂದು ಪ್ರಶ್ನೆ ಮಾಡ್ತಾರೆ. ಈಗ ಮಾರಲ್ ಸೈನ್ಸ್ ಕೆಲವು ನಿಯಮನ ಫಾರ್ ದ ಫಸ್ಟ್ ಟೈಮ್ ಇಷ್ಟು ವರ್ಷ ಎಲ್ಲ ನಿಂತಿತ್ತು. ಮಾರಲ್ ಸೈನ್ಸ್ ಥರದ್ದು ತಂದಿದ್ದೀವಿ ನಾವು. ಬೇರೆ ಬೋರ್ಡ್ ಎಕ್ಸಾಮ್ ತಗೊಳ್ಳೋರಿಗೆ ಯಾವ ರೀತಿ ತರಬೇಕು ಅನ್ನೋದು ಇಲಾಖೆಯಲ್ಲಿ ಅವ್ರ ಕಡೆಯಿಂದ ಅವ್ರು ತರ್ತಾ ಇರ್ತಾರೆ. ಇಫ್ ಎನಿ ಗೈಡ್ಲೈನ್ಸ್ ಇಸ್ ದೇರ್ ಫ್ರಮ್ ಕೋರ್ಟೋ ಇಲ್ಲಾಂದರೆ ಏನಾದ್ರು ಇದ್ದರೆ. ಬಟ್ ನಮ್ಮ SSLCಯಲ್ಲಿ ನಡೀತಕ್ಕಂಥದ್ದಕ್ಕೆ ನಾನು ಲಾಸ್ಟ್ ಟೈಮು ಕೂಡ ತಮಗೆಲ್ಲ ಹೇಳಿದ್ದೆ, ನಮ್ಮದೇ ಮಾರಲ್ ಸೈನ್ಸ್ ನೀತಿ ವಿಜ್ಞಾನ ಅಂಥೇಳಿ ನಾವೊಂದು ಬುಕ್ ತರ್ತಾ ಇದ್ದೀವಿ ಅಂತ ಹೇಳಿ. ಕರೆಕ್ಟಾ ಸರ್? ಅಲ್ಲಿ ನಮ್ಮದೇನು ರೆಕಗ್ನಿಷನ್ ಸಲುವಾಗಿ ಇರ್ತಕ್ಕಂಥ ನಮ್ಮದೇನು ಗೈಡ್ಲೈನ್ ಇತ್ತು ಸರ್. ಅರ್ಲಿಯರ್ ವಿ ಯೂಸ್ ಟು ಆಸ್ಕ್ ಎಸ್ ಆರ್ ನೋ, ವಾಟ್ ಕೈಂಡ್ ಆಫ್ ಅರೇಂಜ್ಮೆಂಟ್ ದೇ ಹ್ಯಾವ್ ಮೇಡ್ ದಿ ಅರೇಂಜ್ಮೆಂಟ್ ಆರ್ ನಾಟ್. ಈ ಸತಿ ಅದರದ್ದು ಸೆಲ್ಫ್ ಡಿಕ್ಲರೇಷನ್ ಮೂಲಕ ಕೇಳ್ತಾ ಇದ್ದೀವಿ ಸರ್. ಇದು ಆಲ್ರೆಡಿ ಸ್ಕೂಲ್ಸ್ಗೆ ನಾವು ಕ್ಲಾರಿಫೈ. ನೀವು ಅವ್ರ ಮಾನ್ಯತೆ ಶಾಲೆಗಳು ಆರಂಭ ಮಾಡಬೇಕಂದ್ರೆ ಸೆಕ್ಸುವಲ್ ಸೇಫ್ಟಿ ಮತ್ತು ಎಮೋಷನಲ್ ಸೇಫ್ಟಿ ಕೊಡಬೇಕಂತ, ದೃಢೀಕರಣ ಪ್ರಮಾಣ ಕೊಡಬೇಕಂತ ಒಂದು ಕಡೆ ಮಾನದಂಡದಲ್ಲಿ ಒಂದು ಸೂಚನೆ ಕೊಟ್ಟಿದೆ. ಅದು ಹೇಗೆ ಕೊಡಬೇಕಂತ ಖಾಸಗಿ ಶಾಲೆಗಳು ಐ ಥಿಂಕ್ ಈ RR ರಿನ್ಯೂವಲ್ ಆಗಬೇಕಾದ್ರ ಅದು ಹೊಸ ಶಾಲೆಗಳು ಹೊಸ ಶಾಲೆ. ಓಕೆ, ಸೆಪರೇಟ್ ಆಗಿ ವಿ ಕ್ಯಾನ್ ಹ್ಯಾವ್ ಅ ಡಿಸ್ಕಷನ್. ವಿಲ್ ಹ್ಯಾವ್ ಎ ಕ್ಲಾರಿಟಿ ಕೊಡ್ತೀವಿ ಸರ್. ಕ್ಲಾರಿಟಿ ಕೊಡ್ತೀವಿ, ಕ್ಲಾರಿಫಿಕೇಶನ್ ಕೊಡ್ತಾರೆ ಅವರು. ಸರ್, ಅದರಲ್ಲಿ ಒಂದು ಸೈಬರ್ ಸೆಕ್ಯೂರಿಟಿ ಕೂಡ ಇದೆ. ಈ ಬಾಂಬ್ ಥ್ರೆಟಿಂಗ್ ಸ್ಕೂಲ್ಗಳಿಗೆಲ್ಲ ಬರುತ್ತೆ. ಎಲ್ಲ ಅದೆಲ್ಲ ಹಂತದಲ್ಲಿ ನಿರ್ಮಾಣ ನಾವು ತಡೆ ಹಿಡಬೇಕು ಅನ್ನೋದು ಅವ್ರ ಪ್ರಶ್ನೆ. ಯಾಕಂದ್ರೆ ಅದಕ್ಕೆ ಈಗ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಶಾಲೆಗಳಿಗೆ ನಾವು ಹೇಗೆ ಅದನ್ನ ಅಳವಡಿಸ್ಕೋಬೇಕು, ಅವ್ರು ಮಾಡ್ಬೇಕಾ ಜವಾಬ್ದಾರಿ ನಾವು ಮಾಡ್ಬೇಕಾ ಅನ್ನೋದಿದೆ. ಅದಕ್ಕೆಲ್ಲ ಮತ್ತೆ ಇದುವರೆಗೂ ಯಾರು ಬಾಂಬ್ ಕಟ್ ಮಾಡಿದ್ರು ಅವ್ರು ಯಾರು ಈಗ ನಾಡಿದ್ದು ಇದಕ್ಕೆಲ್ಲ ಸೇರ್ಕೊಳ್ಳೋಣ, ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಯಾಕೆ ಗೊತ್ತಾ, ನನಗೆ ಈ ಎಕ್ಸಾಮಿಗೆ ಹೋಗ್ಬಿಟ್ಟು ಬಾಂಬ್ ಬಿಟ್ಟುಬಿಟ್ರೆ ಕಷ್ಟ ಬೇಡ ಅಂತ ಹೇಳಿ ಇದೊಂದು ಸ್ವಲ್ಪ ನನಗೆ ಐ ನೀಡ್ ಯುವರ್ ಹೆಲ್ಪ್ ಆಸ್ ಫಾರ್ ಆಸ್ ಎಕ್ಸಾಮಿನೇಷನ್. ನಾವು ಕಷ್ಟಪಟ್ಟು ಮಕ್ಕಳಿಗೆ ಅನುಕೂಲ ಮಾಡೋದಕ್ಕೆ ಆಗಲಿ ಅಂತ ಬಾಂಬ್ ಗಿಮ್ದೆಲ್ಲ ಮಾತಾಡೋಣ. ಬೇಕಾದ್ರೆ ನೆಕ್ಸ್ಟ್ ಇದು ಕುತ್ಕೊಳ್ಳೋಣ. ನೀವು ಹೇಳಿರೋದನ್ನ ಈ ಗಮನ ತಗೊಂಡಿದ್ದಾರೆ, ತಗೊಳ್ಳೋಣ. ನಾನು ಸ್ವಲ್ಪ ಸೆನ್ಸಿಟಿವ್ ಅಪ್ಪ ಅಷ್ಟೇ. ಆಮೇಲೆ ಒಂದು ನಿಮಿಷ ಕ್ಲಾರಿಫಿಕೇಶನ್ ಇದಿಷ್ಟಕ್ಕೂ ಒಂದು ಪ್ಲಾನ್ ಮಾಡಿ ಕ್ಲಾರಿಫಿಕೇಶನ್ನ ನಾವೇ ಇಶ್ಯೂ ಮಾಡಿಬಿಡಿ. ಈಗ ಕೇಳಿದ್ರಲ್ಲ, ನೀವು ಕೇಳಿದಕ್ಕೂ ಸೇರಿಸಿ. ಮತ್ತೇನಾದರೂ ಎಕ್ಸಾಮ್ ಕನೆಕ್ಟೆಡ್ ಇದೆಯಾ? I will give my new number, sir. I have changed the number recently. ಇಲ್ಲ, ಏನಿಲ್ಲ, ಸೇಮ್. ನೋ CM ಅವರು ಹೊಡಿತಾರ ಹಂಗೆ. ಓಕೆ, ಐ ಥಿಂಕ್ ಅಪ್ಪ ಊಟ ಕೊಡಿಯಪ್ಪ. ಮತ್ತೇನಾದ್ರು ಇದ್ರೆ ಹಂಗೆ ಅಫಿಷಿಯಲ್ ಆಗಿ ಕೇಳ್ತೇವೆ.
ಸುಮ್ಮನೆ ಒಂದು ಬ್ರೀಫಿಂಗ್ ಇರಲಿ ಅಂತ ಹೇಳಿ, ಯಾಕಂದರೆ ವಿ ಮೆಟ್ ಇವತ್ತು ಎಲ್ಲ ಹೆಡ್ಸ್ನ, ಸ್ಟೇಟ್ ಹೆಡ್ಸು ಮತ್ತು ಡಿಸ್ಟ್ರಿಕ್ಟ್ ಹೆಡ್ಸ್ನ ಮಾತಾಡಿ ಈ ಸತಿ ಇನ್ನೂ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಪಾಪ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಅವರಿಂದ ತುಂಬ ಹೆಲ್ಪ್ ಸಿಕ್ತು ನನಗೆ. ಕೆಲವರು ಸಿ ಒ, ಫಾರ್ ಎಕ್ಸಾಂಪಲ್ ನಮ್ಮ ಶಿವಮೊಗ್ಗ ಸಿ ಒ ಅವರೇ ಹೋಗಿ ಕ್ಲಾಸಸ್ ಎಲ್ಲ ತೊಗೊಂಡು ಎಕ್ಸಾಮ್ನ ಹೆಂಗೆ ಮಾಡಬೇಕು ಪ್ರಿಪ್ರೇಷನ್, ಸೊ ದಟ್ ಹ್ಯಾಸ್ ಹೆಲ್ಪ್ ದಸ್. ಮಕ್ಕಳಿಗೆ ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಬಿಲ್ಡಪ್ ಮಾಡಿದ್ದಾರೆ ಈ ಸತಿ ಮಾತ್ರ. ನೆಕ್ಸ್ಟಿಗೆಲ್ಲ ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಿಬಿಡ್ತೀವಿ. KPS ಎಲ್ಲ ಶಾಲೆ ಬಂದಾಗ ನಮಗೆ ತುಂಬ ಹೆಲ್ಪ್ ಆಗ್ತದೆ ಅದನ್ನು. ಲೈವ್ ಸ್ಟ್ರೀಮಿಂಗ್ ಇರುತ್ತೆ ಸರ್ ಡಯಟ್ ಸೆಂಟರ್ಗೆ. ಹಾಂ, ಸೇಮ್ ಲಾಸ್ಟ್ ಟೈಮ್ ಹೆಂಗಿತ್ತು ಹಿಂಗೆ ನಾವು ಹೆಂಗೆ ಕುತ್ಕೊಂಡು ಈಗ ಟಿ ವಿಯಲ್ಲೆಲ್ಲ ಬರ್ತದಲ್ಲ, ಸೇಮ್ ಟೈಮ್ ಇರುತ್ತೆ. ನಾನೇ ಹೋಗಿ ನಾನು ನೋಡಿ ಐ ವಾಸ್ ವೆರಿ ಹ್ಯಾಪಿ, ವೆರಿ ಇಂಪ್ರೆಸ್ಡ್. ಆ್ಯಂಡ್ ಎಲ್ಲ ಇರ್ತಾರೆ, ಫುಲ್ ಹಿಂಗೆ ಕುತ್ಕೊಂಡ್ಬಿಟ್ಟಿರ್ತಾರೆ, ಅವ್ರವ್ರಿಗೆ ಏನೇನು ಕೊಟ್ಟಿರ್ತಾರೆ ಅವರೇ ನೋಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಒಂದು ಇದೂ ಆಗಲ್ಲ. ಬಟ್ ಎವ್ರಿ ಟೈಮ್ ಈಗ UPS ನೋಡಬೇಕು, ಅದೆಲ್ಲ ಸರಿ ಇದೆಯಾ ನೋಡಬೇಕು, ಎಲ್ಲ ಕಮ್ಯುನಿಕೇಷನ್ ನೋಡಬೇಕು. ಅವ್ರು ಏನಾದ್ರು ಅಲ್ಲಿ ಸೆಂಟರಿಂದ ಏನಾದ್ರು ಹೆಲ್ಪ್ ಕೇಳಿದರೆ ಎಲ್ಲರಿಗೂ ಕೊಟ್ಬಿಡಿಯಪ್ಪ. ಸರ್, ಹಲವಾರು ಸಂಘಟನೆಗಳಿಂದ ರಾಜ್ಯಾದ್ಯಂತ ಮ್ಯಾಗ್ನೆಟ್ ಸ್ಪೋರ್ಟ್ಸ್ ಸಂಬಂಧದಲ್ಲಿ ಒಂದು ನಿಮಿಷ ದೇರ್ ಅವ್ರದ್ದು ಪ್ರತಿಭಟನೆಗಳು ನಡೀತಾ ಇದ್ದಾರೆ. ಅವ್ರು ಮಾಡ್ಕೊಳ್ತಾ ಇರ್ತಾರೆ, ಮಾಡ್ಕೊಳ್ಳಿ, ಅದಕ್ಕೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ಒಂದು ಸತಿ ಹೇಳಿ ವಿಧಾನಸೌಧದಲ್ಲೇ ಹೇಳಾಯ್ತು ಕ್ಲೋಸ್ ಮಾಡಲ್ಲ ಅಂತ. ಇನ್ನೂ ಅವ್ರು ನಾವು ಸಂಘಟನೆ ಮಾಡ್ತೀವಿ, ಇಟ್ ವಿಲ್ ಬಿ ಸಮ್ ವೆಸ್ಟೆಡ್ ಇಂಟ್ರೆಸ್ಟ್. ಐ ಡೋಂಟ್ ಥಿಂಕ್ ಯು ಶುಡಂಟ್ ಆಸ್ಕ್ ಕ್ವೆಶ್ಚನ್ ಆಲ್ಸೋ, ಐ ಶುಡ್ ಸ್ಟಾಪ್ ಆನ್ಸರಿಂಗ್. ಐ ಹ್ಯಾವ್ ನೆವರ್ ಸೆಡ್ ನೋ. ಅದು ಸುಮ್ಮನೆ ಒಂದು ವೆಸ್ಟೆಡ್ ಇಂಟ್ರೆಸ್ಟಲ್ಲಿ ಕೆಲವ್ರು ಮಾಡ್ತಾರೆ ಅಂತ. ಹೇಮಂತ್, ಮತ್ತೇನು ಕ್ವೆಶನೇ ಕೇಳಲಿಲ್ಲ ಈ ಸತಿ? ಸಾರಿ, ಜಯಂತ್. ನಾನು ಅದು ಎಷ್ಟೊಂದು ಅಲ್ಲ, ಹಿ ನೋಸ್ ಐ ಹ್ಯಾವ್ ಕಾಲ್ಡ್ ಹಿಮ್ ಸೋ ಮೆನಿ ಟೈಮ್ಸ್ ಹೇಮಂತ್ ಅಂತ.